So what's up guys, hope you guys doing great. So guys, 2FA ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಶನ್ ನಿಮ್ಮ ಗೂಗಲ್ನಲ್ಲಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ಗಳಿಗಾಗಲಿ ಯಾವ ರೀತಿನ ಆನ್ ಮಾಡೋದು ಅಂದರೆ ಯಾವ ರೀತಿನ ಸೆಟ್ಟಿಂಗ್ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಮೋಸ್ಟ್ ಆಫ್ ದ ಎಲ್ಲರೂ ಟೂ ಫ್ಯಾಕ್ಟರ್ಸ್ ಅಥೆಂಟಿಕೇಶನ್ನ ಆಟೋಮಿಕ್ ಆಗಿ ಏನೋ ಡಿವೈಸ್ ಅನ್ನು ಸೆಟಪ್ ಮಾಡ್ತಾರೆ, ಅವಾಗೆ ಸೆಟ್ ಆಗಿಬಿಟ್ಟಿರುತ್ತೆ. ಬಟ್ ಆದರೆ ಸುಮಾರು ಜನಗಳು ಸೆಟಪ್ ಮಾಡಿರೋದಿಲ್ಲ, ರೈಟ್? ಸೊ ಅದನ್ನು ಸ್ಕಿಪ್ ಮಾಡ್ತಾ ಮಾಡ್ತಾ ಅದನ್ನು ಕೂಡ ಸ್ಕಿಪ್ ಮಾಡಿರ್ತಾರೆ. ಸೊ ಈಗ ಯಾವ ರೀತಿ ಸ್ವಿಚ್ ಆನ್ ಮಾಡಬೇಕು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬೇಸಿಕಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ಏನು ಅಂದ್ರೆ, ಲೈಕ್ ಇವಾಗ ನೋಡಿ, ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ಗಳಾಗಲಿ ಅಥವಾ ಇನ್ನಿತರೆ ಗೂಗಲಲ್ಲಾಗಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಯೂಸರ್ ಐ ಡಿ, ಇನ್ನೊಂದು ಪಾಸ್ವರ್ಡ್ ಅನ್ನ ಮಾಡಿರ್ತೀವಿ, ರೈಟ್? ಸೊ ಅದ್ರ ಜೊತೆಗೆ ನೀವು ಲಾಗಿನ್ ಮಾಡಬೇಕಂದ್ರೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ತೀರಾ. ಬಟ್ ಆದರೆ ಇವಾಗ ಸೆಕೆಂಡ್ ಲೇಯರ್ ಸೆಕ್ಯೂರಿಟಿ ಅಂತಾನೆ ಹೇಳ್ಬೋದು ಇದಕ್ಕೆ. ಯಾಕಂತಂದ್ರೆ ಒಂದ್ ವೇಳೆ ನಿಮ್ಮ ಅಕೌಂಟ್ ಹ್ಯಾಕ್ ಆಯ್ತು ಅಂತ ಅನ್ಕೊಳ್ಳಿ, ಯೂಸರ್ ಐ ಡಿ ಪಾಸ್ವರ್ಡ್ ಈಸಿಯಾಗಿ ಫಿಶಿಂಗ್ ಮುಖಾಂತರ ಎಲ್ಲಾದ್ರೂ ಹ್ಯಾಕ್ ಆಯ್ತು. ಸೊ ತಿರ್ಗಾ ಅವ್ರು ಬೇರೆ ಡಿವೈಸ್ ಅಲ್ಲಿ ಲಾಗಿನ್ ಮಾಡಕ್ ಟ್ರೈ ಮಾಡಿದ್ರೆ ಈ ಒಂದು 2FA ಆನ್ ಇತ್ತು ಅಂತಂದ್ರೆ ಆ ಒಂದು ಅಕೌಂಟ್ಗೆ, ಅಂದ್ರೆ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಆನ್ ಇತ್ತು ಅಂತಂದ್ರೆ ಅವರಿಗೆ OTP ಬೇಕಾಗುತ್ತೆ ಲಾಗಿನ್ ಮಾಡೋಕ್ಕೆ. ಒಂದ್ ವೇಳೆ ಹ್ಯಾಕ್ ಆದ್ರೂ ಕೂಡ ನಿಮ್ಗೆ, ಅಂದ್ರೆ ಅನ್ಕೊಳ್ಳಿ ನಿಮ್ಮ ಪಾಸ್ವರ್ಡ್ ಮತ್ತೆ ಯೂಸರ್ ಐ ಡಿ ಅವ್ರಿಗೆ ಗೊತ್ತಾಯ್ತು ಅಂದ್ರೂ ಕೂಡ ಅವರಿಗೆ ಈ ಒಂದು ಸೆಟ್ಟಿಂಗ್ಸ್ 2FA ಆನ್ ಇತ್ತು ಅಂದ್ರೆ ಅವರಿಗೆ ಪಾಸ್ವರ್ಡ್ ಬೇಕಾಗುತ್ತೆ. ಪಾಸ್ವರ್ಡ್ ಇಲ್ಲದೆ ಅವರು ಲಾಗಿನ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಇದೇನಿದೆ, ಯಾವುದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ಗಳಾಗಿರಲಿ 2FA ಅಂದ್ರೆ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಇದೊಂದು ಎಕ್ಸ್ಟ್ರಾ ಲೇಯರ್ ಸೆಕ್ಯೂರಿಟಿ ಅಂತಾನೆ ಹೇಳ್ಬೋದು, ರೈಟ್? ಸೊ ಇದನ್ನ ಆನ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಅಕೌಂಟ್ ತುಂಬಾನೇ ಸೇಫ್ ಆಗಿರುತ್ತೆ. ಎಲ್ಲ ಇದಕ್ಕೂ ನೀವು ಆನ್ ಮಾಡ್ಬೋದು. ನಾನು ನಿಮ್ಗೆ ಇವಾಗ ಗೂಗಲ್ ನಲ್ಲಿ ಮತ್ತು ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ಸೆಟ್ಟಿಂಗ್ ಮಾಡ್ಬೋದು ಅಂತ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಗೈಸ್. ಓಕೆ, ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇದ್ದೀನಿ. ಸೊ ಗೂಗಲಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಸೆಟ್ಟಿಂಗ್ ಮಾಡೋದು ತುಂಬಾ ಈಜಿ. ಗೂಗಲ್ ಓಪನ್ ಮಾಡ್ಕೊಳ್ಳಿ, ಅದರ ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಕಾಣಿಸುತ್ತೆ, ರೈಟ್? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಕ್ಯೂರಿಟಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು 2 ಸ್ಟೆಪ್ ವೆರಿಫಿಕೇಷನ್ ಆಫ್ ಅಂತ ಇದೆ. 2 ಸ್ಟೆಪ್ ವೆರಿಫಿಕೇಷನ್ ಈಸ್ ಆಫ್ ಅಂತ ಇದೆ. ಆ್ಯಕ್ಚುಲಿ ಇದು ಆನ್ ಇತ್ತು, ಬಟ್ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಫಸ್ಟ್ ಆಫ್ ಮಾಡಿದ್ದೆ, ಬಟ್ ಇವಾಗ ತಿರ್ಗಿ ಆನ್ ಮಾಡ್ತಾ ಇದ್ದೀನಿ, ರೈಟ್? ಸೊ ರಿಕಾರ್ಡಿಂಗ್ಗೋಸ್ಕರ ನಾನು ಆಫ್ ಮಾಡಿದ್ದೆ, ಬಟ್ ನಾನು ಯೂಶಲಿ ಎಲ್ಲದಕ್ಕೂ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇವಾಗ ಏನಂತಂದರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ, ರೈಟ್? ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಮಗೆ ನೋಡ್ಬೋದು ಟರ್ನ್ ಆನ್ 2 ಸ್ಟೆಪ್ ವೆರಿಫಿಕೇಷನ್ ಪ್ರಿವೆಂಟ್ ಹ್ಯಾಕರ್ಸ್ ಫ್ರಮ್ ಆಕ್ಸೆಸಿಂಗ್ ಯುವರ್ ಅಕೌಂಟ್ ವಿತ್ ಅನ್ ಅಡಿಷ್ನಲ್ ಲೇಯರ್ ಆಫ್ ಸೆಕ್ಯೂರಿಟಿ. ಅಂತಂದರೆ ಹ್ಯಾಕರ್ಸ್ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡೋಕ್ಕೆ ಆಗೋದೇ ಇಲ್ಲ, ರೈಟ್? ಸೊ ಯಾವ ರೀತಿ ಆನ್ ಮಾಡೋದಂದರೆ ಇಲ್ಲಿ ನೋಡಿ, ಜಸ್ಟ್ ನೀವು ಟರ್ನ್ ಆನ್ 2 ಸ್ಟೆಪ್ ವೆರಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಕೆಳಗಡೆ ನೀವು ನೋಡ್ಬೋದು ಟರ್ನ್ ಆನ್ ಆಗಿದೆ ಅಂತ ನೋಟಿಫಿಕೇಶನ್ ಬಂದ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಮಾಡಬೇಕಂದ್ರೂ ತುಂಬಾ ಈಜಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಥರ್ಡ್ ಬಾರ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಫೈಲಲ್ಲಿ ಬನ್ನಿ. ಅದಾದಮೇಲೆ ಅಕೌಂಟ್ ಸೆಂಟರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ನೋಡ್ಬೋದು ಕೆಳಗಡೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ದಂಗೆ ನೋಡ್ಬೋದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ರೈಟ್? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಎಷ್ಟು ಅಕೌಂಟ್ ಇದೆ ಇಲ್ಲಿ ಅಕೌಂಟ್ ತೋರಿಸುತ್ತೆ. ಯಾವ ಅಕೌಂಟ್ ಬೇಕು ಆ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಆಟೋ ಮಾಡಿದಲ್ಲಿ ಇದು ಅಥೆಂಟಿಕೇಶನ್ ಆ್ಯಪ್ ಅಂತ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು SMS ಅವ್ರ ವಾಟ್ಸಪ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಂಗೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ, ರೈಟ್? ಸೊ ಯಾವ ಮೊಬೈಲ್ ನಂಬರ್ ನಿಮಗೆ SMS ಬೇಕಾಗುತ್ತೋ ಆ ಮೊಬೈಲ್ ನಂಬರನ್ನು ಇದರಲ್ಲಿ ಹಾಕಿ, ರೈಟ್? ಸೊ ನೀವು ಮೊಬೈಲ್ ನಂಬರ್ ಆದಮೇಲೆ ಏನಿದೆ ಇಲ್ಲಿ ನೆಕ್ಸ್ಟ್ ಮೇಲೆ ಓಕೆ ಕೊಡಿ. ಸೊ ನೆಕ್ಸ್ಟ್ ಏನು ಅಂತಂದರೆ ನಿಮ್ಗೆ ಒಂದು OTP ಬರುತ್ತೆ, ನೀವು ಯಾವ ಮೊಬೈಲ್ ನಂಬರ್ ಹಾಕಿರ್ತೀರ ಆ ನಂಬರ್ಗೆ. ಸೊ OTP ಬಂದಾಗ ಇಲ್ಲಿ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಮಗೆ OTP ಬರೋದು. ಸೊ ಬಂದಾಯಿತು OTP 387451, ರೈಟ್? ಸೊ 387451, ರೈಟ್? ಸೊ OTP ಬಂದಾಯಿತು. ಸೊ ನಾವೀಗ OTP ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇದು ವೆರಿಫೈ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಈಸ್ ಆನ್. ಸೊ ವಿ ವಿಲ್ ನೋ ಆಸ್ಕ್ ಫಾರ್ ಲಾಗಿನ್ ಕೋಡ್ ವೆನ್ ಎವರ್ ಯು ಲಾಗಿನ್ ಇನ್ ಡಿವೈಸ್ ದಟ್ ಯು ಡೋಂಟ್ ರೆಕಗ್ನೈಸ್. ಅಂದರೆ ಡನ್ ಅಂತ ಕ್ಲಿಕ್ ಕೊಡಿ, ದ್ಯಾಟ್ಸ್ ಇಟ್. ಇದೇನಿದೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇದೆ, ಆನ್ ಆಗೋಯ್ತು ಗೈಸ್. ಓಕೆ, ಅಂದರೆ ಇವಾಗ ಬೇರೆ ಯಾರಾದರೂ ಅಥವಾ ನಿಮ್ಮ ಈ ಡಿವೈಸ್ನಲ್ಲಿ ಬಿಟ್ಟು ಬೇರೆ ಡಿವೈಸಲ್ಲಿ ನಾನು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ OTP ನನಗೆ ಕೇಳುತ್ತೆ. ಈ ಡಿವೈಸ್ನಲ್ಲಿ ಬಿಟ್ಟು ಇದೇ ಡಿವೈಸ್ನಲ್ಲಿ ಲಾಗಿನ್ ಮಾಡಿದರೆ ಅವಶ್ಯಕತೆ ಇರೋದಿಲ್ಲ OTP. ಯಾವಾಗ ಲಾಗಿನ್ ಮಾಡಿದ್ರೂ ಬೇರೆ ಡಿವೈಸ್ನಲ್ಲಿ ನೀವು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ನಿಮಗೆ OTP ಬೇಕೇ ಬೇಕಾಗುತ್ತೆ, ರೈಟ್? ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತು ಒಂದು ಯೂಸ್ಫುಲ್ ಇರುತ್ತೆ. ಟೇಕ್ ಕೇರ್, ಬಾಯ್.